ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಥ್ಯಾಂಕ್ ಯು ಅಂಕಲ್. ಏನಪ್ಪ ಈ ಹುಡುಗಿ ಯಾವಾಗ್ಲೂ ಬೀಳ್ತಾನೆ ಇರ್ತಾಳೆ, ಇವ್ಳು ಹಿಡ್ಕೋತಾನೆ ಇರ್ಬೇಕಂತ ಚಿಂತೆ ಆಗಿದ್ಯಾ ಅಥವಾ ಮದ್ವೆ ಆದ್ಮೇಲೆ ಇವ್ಳು ಹಿಡ್ಕೋತಾನೆ ಇರ್ಬೇಕಂತ ಯೋಚನೆ ಆಗಿದ್ಯಾ? ಡೋಂಟ್ ವರಿ ಅಂಕಲ್, ಇನ್ಮೇಲಿಂದ ಪ್ರಾಬ್ಲಮ್ಮೇ ಇರಲ್ಲ. ಏನ್ ಹೇಳ್ತಾ ಇದ್ಯಾ? ಅಂದ್ರೆ ಇನ್ಮೇಲಿಂದ ನಾನು ಸರಿಯಾಗಿ ನಡೆಯೋದ್ ಕಲಿತೀನಿ ಅಂತ ಹೇಳ್ತಿದ್ದೀನಿ. ತಗೊಳ್ಳಿ. ಓ, ಗಿಫ್ಟ್ ಯಾಕೆ ಕೊಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಮದ್ವೆ ನಿಶ್ಚಯ ಆಗಿರೋ ಖುಷಿಯಲ್ಲಿ ನಾನ್ ನಿಮಗೆ ಕೊಡ್ತಿರೋ ಫಸ್ಟ್ ಗಿಫ್ಟ್. ತಗೊಳ್ಳಿ ತಗೊಳ್ಳಿ. ಅರೆ, ಪ್ರೀತಿಯಿಂದ ಗಿಫ್ಟ್ ತಂದಿದ್ದೀನಿ, ತಗೊಳಕ್ ಹಿಂದೆ ಮುಂದೆ ಮಾಡ್ತಿದ್ದೀರಲ್ಲ. ಇದು ಬೊಕ್ಕೆ, ಬಾಂಬ್ ಅಲ್ಲ. ತಗೊಳ್ಳಿ. ಸರಿ ಬನ್ನಿ, ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಬನ್ನಿ ಕುತ್ಕೊಳ್ಳಿ. ಅಂಕಲ್, ನಿಮ್ ಹಾರ್ಟ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದೆಯಾ? ಯಾಕೆ ಕೇಳ್ದೆ ಅಂದ್ರೆ, ಲೈಫಲ್ಲಿ ಒಂದ್ಸತಿ ಇಮ್ಯಾಜಿನ್ ಮಾಡ್ಕೊಳಕ್ ಆಗದೆ ಇರೋ ತರ ಶಾಕಿಂಗ್ ನ್ಯೂಸು, ಬ್ರೇಕಿಂಗ್ ನ್ಯೂಸ್ ಬಂದಾಗ ಅದನ್ನ ತಡ್ಕೊಳಕ್ಕೆ ಗುಂಡ್ಗೆ ಗಟ್ಟಿಯಾಗಿರ್ಬೇಕು. ಇದಕ್ಕೆ ಕೇಳ್ದೆ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನನಗ್ ಶಾಕಿಂಗ್ ನ್ಯೂಸ್ ಬಂದ ಹಾಗೆ ನಿಮಗೇನಾದ್ರೂ ನನ್ನ ಕಡೆಯಿಂದ ಸರ್ಪ್ರೈಸ್ ಗಿಫ್ಟ್ಗಳು ಸಿಕ್ಕ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ನಿಮ್ಗಿದ್ಯಾ? Because life is full of shocking news and surprises, you know. ಅದಕ್ಕೆ ನಿಮ್ಮ ಹಾರ್ಟಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಡೌಟ್ ಇದ್ರೆ ಅದು ECG, BCG, ಸ್ಕ್ಯಾನಿಂಗ್ ಅಂತ ಏನಾದ್ರು ಮಾಡ್ತಾರಲ್ಲ, ಅದೆಲ್ಲ ಮಾಡಿಸ್ಕೊಂಡು ಕನ್ಫರ್ಮ್ ಮಾಡಿಸ್ಕೊಂಡ್ಬಿಡಿ. ಇವಳು ಏಜೆ ಹತ್ರ ಇಷ್ಟು ಹೊತ್ತು ಏನ್ ಮಾತಾಡ್ತಿರ್ಬೋದು? ಅಂಕಲ್, ನಾನು ಅವಾಗಿಂದ ವಟ ಅಂತ ಮಾತಾಡ್ತಾನೆ ಇದ್ದೀನಿ, ಅಲ್ಲಿ ನೀವೇನು ಮಾತಾಡ್ತಾನೆ ಇಲ್ವಲ್ಲ, ಯಾಕೆ ಮಾತಾಡ್ತಿಲ್ಲ? ಓ, ನಾನು ಗಿಫ್ಟ್ ಕೊಟ್ಟಿದ್ದೀನಿ ಅಂತ ಕಳ್ದೋಗ್ಬಿಟ್ಟಿದ್ದೀರಾ? ಇನ್ಮೇಲಿಂದ ಕೊಡೋ ಸರದಿ ಏನಿದ್ರು ಇಲ್ಲಿ ಇಲ್ಲಂತೆ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.